ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಹರ ಹರ ಮಹಾದೇವ, ಓಂ ನಮಃ ಶಿವಾಯ, ಜೈ ಪಾರ್ವತಿ, ಜೈ ಗಜಾನನ್ ಮಹಾರಾಜ್. ಸ್ನೇಹಿತರೆ, ಇಂದಿನ ನಮ್ಮ ಅತಿ ದೊಡ್ಡ ಮತ್ತು ಅತ್ಯಂತ ಮುಖ್ಯವಾದ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ತುಂಬ ಸ್ವಾಗತ. ತುಲಾ ರಾಶಿಯವರೇ, ದೊಡ್ಡ ಜಾಗ್ರತೆ ಇರಲಿ, ಏಕೆಂದರೆ ಮುಂದಿನ 3 ದಿನಗಳ ಒಳಗೆ ನಿಮ್ಮ ಜೀವನದ ಕೆಲಸದಲ್ಲಿ ಅಷ್ಟು ದೊಡ್ಡ 10 ಸಂಕೇತಗಳು ಸಿಗಲಿವೆ. ನೀವು ಕನಸಿನಲ್ಲಿಯೂ ಯೋಚಿಸಿರುವುದಿಲ್ಲ. ತುಲಾ ರಾಶಿಯವರೇ, ನೀವು ಈ ವಿಡಿಯೋ ಈಗ ನೋಡುತ್ತಿದ್ದರೆ ಒಂದು ಮಾತು ಒಪ್ಪಿಕೊಳ್ಳಿ, ಭಗವಂತ ನಿಮ್ಮನ್ನು ಇಲ್ಲಿಯವರೆಗೆ ಕರೆತಂದಿದ್ದಾನೆ. ಹೌದು ಸ್ನೇಹಿತರೆ, ಇದು ಯಾವುದೋ ಸಾಮಾನ್ಯ ವಿಡಿಯೋ ಅಲ್ಲ. ಇಂದಿನ ದಿನವು ನಿಮ್ಮ ಜೀವನದ ಆ ತಿರುವಾಗಿದೆ. ಅದಕ್ಕಾಗಿ ನೀವು ಬಹುಶಃ ಹಲವು ಜನ್ಮಗಳಿಂದ ಕಾಯುತ್ತಿದ್ದೀರಿ. ಇಂದು ಆಕಾಶದಲ್ಲಿ ಸಾವಿರಾರು ವರ್ಷಕ್ಕೆ ಒಮ್ಮೆ ಆಗುವಂತಹದ್ದು ನಡೆಯುತ್ತಿದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ 3 ದೇವತೆಗಳು ಒಂದೇ ಸಮಯದಲ್ಲಿ ಒಂದೇ ಉದ್ದೇಶಕ್ಕಾಗಿ ಒಟ್ಟುಗೂಡಿದ್ದಾರೆ. ಹೌದು ಸ್ನೇಹಿತರೆ, ತುಲಾ ರಾಶಿಯವರೇ, ಮತ್ತು ಈ ಉದ್ದೇಶ ನೇರವಾಗಿ ನಿಮ್ಮೊಂದಿಗೆ ಸಂಬಂಧಿಸಿದೆ. ತುಲಾ ರಾಶಿಯವರೇ, ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ, ನಿಮ್ಮ ಅದೃಷ್ಟ ಸಂಬಂಧಿಸಿದೆ. ಆದರೆ ಇದು ಯಾವುದೋ ಚಿಕ್ಕ ಪುಟ್ಟ ಯುದ್ಧವಲ್ಲ ತುಲಾ ರಾಶಿಯವರೇ, ಏಕೆಂದರೆ ಇದು ದೇವತೆಗಳ ಕೊನೆಯ ಮತ್ತು ಅತಿ ದೊಡ್ಡ ಯುದ್ಧ. ತುಲಾ ರಾಶಿಯವರೇ, ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲದಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಒಂದು ಕಡೆ ನಿಮ್ಮ ಶತ್ರು, ಒಂದು ಕಡೆ ನಿಮ್ಮ ವಿರೋಧಿಗಳು, ನಿಮ್ಮ ಅದೃಷ್ಟವನ್ನು ತಡೆಯುವ ಜನರು ಮತ್ತು ಶಕ್ತಿಗಳು ಇದ್ದಾರೆ, ಮತ್ತು ಇನ್ನೊಂದು ಕಡೆ 3 ಲೋಕದ ಒಡೆಯನೇ ನಿಂತಿದ್ದಾನೆ. ಸ್ನೇಹಿತರೆ, ಪ್ರಶ್ನೆ ಏನೆಂದರೆ, ನೀವು ಈ ಯುದ್ಧಕ್ಕೆ ಸಿದ್ಧರಾಗಿದ್ದೀರಾ? ಸ್ವಲ್ಪ ನಿಲ್ಲಿ ಸ್ನೇಹಿತರೆ, ಏಕೆಂದರೆ ಮುಂದಿನ 24 ಗಂಟೆಗಳಲ್ಲಿ ನಾನು ನಿಮಗೆ ಒಂದು ಅಂತಹ ಭವಿಷ್ಯವಾಣಿ ಹೇಳಲಿದ್ದೇನೆ. ಅದು ನಿಮ್ಮ ಜೀವನ ಕಾಲದಲ್ಲಿ ಸ್ನೇಹಿತರೆ ಉಸಿರು ನಿಲ್ಲಿಸುವಂತೆ ಮಾಡುತ್ತದೆ. ನಿಮ್ಮ ಜೀವನಕ್ಕೆ ರಾತ್ರೋರಾತ್ರಿ ಬರುವಂತಹ ಸಂಕೇತ, ಮತ್ತು ನೀವು ಅದನ್ನು ನಿರ್ಲಕ್ಷಿಸಿದರೆ ಈ ಅವಕಾಶ ಬಹುಶಃ ಮತ್ತೆ ಎಂದಿಗೂ ಬರುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ಈ ಸಂದೇಶ ನಿಮಗೆ ತಲುಪಿದೆ ಎಂದರ್ಥ. ಸ್ನೇಹಿತರೆ, ಇದು ಮಹಾಕಾಲನ ಕೃಪೆ. ತುಲಾ ರಾಶಿಯವರೇ, ನೀವು ಇಲ್ಲಿಯವರೆಗೆ ಬಂದಿದ್ದೀರಿ. ಗಮನವಿಟ್ಟು ಕೇಳಿ. ಇಂದಿನಿಂದ ಸಾವಿರಾರು ವರ್ಷಗಳ ಹಿಂದೆ ಸೃಷ್ಟಿಯೇ ಇರಲಿಲ್ಲ. ಭೂಮಿ ಮತ್ತು ಆಕಾಶದ ನಡುವೆ ಸಮತೋಲನ ಇನ್ನೂ ಆಗುತ್ತಿದ್ದಾಗ ಒಂದು ಕ್ಷಣ ಬಂದಿತ್ತು. ಆಗ 3 ದೇವತೆಗಳು ಒಂದೇ ಜಾಗದಲ್ಲಿ ನಿಂತಿದ್ದರು. ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರ ಬೆರಳುಗಳಲ್ಲಿ ಸೃಷ್ಟಿಸುವ ಶಕ್ತಿ ಇತ್ತು. ವಿಷ್ಣು ಅವರು ಕೈಯಲ್ಲಿ ಪಾಲನೆ ಮಾಡುವ ಶಕ್ತಿ ಇತ್ತು, ಮತ್ತು ಸದಾ ಮಹಾದೇವ ಸ್ನೇಹಿತರೆ ಮಹೇಶನ 3ನೇ ಕಣ್ಣಿನಲ್ಲಿ ಅಗ್ನಿ ಇತ್ತು. ಮತ್ತು ತುಲಾ ರಾಶಿಯವರ ಜೀವನದಲ್ಲಿ ಎಷ್ಟು ವಿನಾಶ, ಎಷ್ಟು ದುಃಖ, ನೋವು ಇತ್ತೋ ಅದನ್ನು ಸುಡಬಲ್ಲದು. ಆ ಕ್ಷಣ ಯಾವುದೋ ವಿಶೇಷ ಕಾರಣಕ್ಕೆ ಬಂದಿತು. ಹೌದು ತುಲಾ ರಾಶಿಯವರೇ, ಇಂದು ಅದೇ ಕ್ಷಣ ಮತ್ತೆ ಬಂದಿದೆ. ಇಂದು ಅದೇ ಶಕ್ತಿ ಈ ಭೂಮಿಗೆ ಇಳಿಯುತ್ತಿದೆ ತುಲಾ ರಾಶಿಯವರೇ, ಮತ್ತು ನೀವು ಅದರ ನಡುವೆ ನಿಂತಿದ್ದೀರಿ. ಆದರೆ ಇದಕ್ಕಿಂತ ಮುಂಚೆ, ನಾನು ಮುಂದೆ ಹೋಗುವ ಮೊದಲು ಒಂದು ಮಾತು. ಈಗ ನಾನು ಹೇಳಲಿರುವ ಕತೆ ತುಂಬ ಆಶ್ಚರ್ಯಗೊಳಿಸುವಂತಿದೆ. ತುಲಾ ರಾಶಿಯವರೇ, ತುಂಬ ವಿಚಿತ್ರವಾಗಿದೆ. ನೀವು ಬಹುಶಃ ಯಾವುದೋ ರಾಶಿ ಫಲದಲ್ಲಿ ಅಥವಾ ಭವಿಷ್ಯವಾಣಿಯಲ್ಲಿ ಈ ಮಾತನ್ನು ಕೇಳಿರುವುದಿಲ್ಲ. ಆದ್ದರಿಂದ ಸಿದ್ಧರಾಗಿರಿ. ಇಂದು ರಾತ್ರಿ ಗಡಿಯಾರ ಸರಿಯಾಗಿ 9:30 ಆದಾಗ ಆಕಾಶದ ನಕ್ಷತ್ರಗಳು ತಮ್ಮ ಜಾಗಕ್ಕೆ ಬಂದಾಗ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ವಾಪಸ್ ಬರಲಿದ್ದಾನೆ. ಅವನನ್ನು ನೀವು ಬಿಟ್ಟು ಬಿಟ್ಟಿದ್ದೀರಿ. ಹೌದು ತುಲಾ ರಾಶಿಯವರೇ, ನಿಮ್ಮನ್ನು ಬಿಟ್ಟವನು ಖಾಲಿ ಕೈಯಿಂದ ಬರುವುದಿಲ್ಲ. ಅವನು ಒಂದು ದೊಡ್ಡ ಸಂದೇಶ ತರುತ್ತಾನೆ. ಅದು ನಿಮ್ಮ ಜೀವನದ ಪೂರ್ಣ ದಿಕ್ಕನ್ನೇ ಬದಲಿಸಬಹುದು. ತುಲಾ ರಾಶಿಯವರೇ, ನೀವು ಯಾರು? ಆ ವ್ಯಕ್ತಿ ಏನು? ಆ ಸಂದೇಶ ಏನು ಎಂದು ಯೋಚಿಸುತ್ತಿದ್ದೀರಿ. ಇಲ್ಲಿ ಇನ್ನೂ ಆಳವಾಗಿದೆ. ತುಲಾ ರಾಶಿಯವರೇ, ಮೊದಲು ಇದು ಏಕೆ ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜಾತಕದಲ್ಲಿ ಶನಿದೇವನ ಪಾತ್ರ ತುಂಬ ದೊಡ್ಡದು. ಶನಿದೇವ ನ್ಯಾಯ ದೇವತೆ. ಅವರು ಸರಿಯಾದದ್ದಕ್ಕೆ ಬಹುಮಾನ ಕೊಡುತ್ತಾರೆ ಮತ್ತು ತಪ್ಪಿಗೆ ಶಿಕ್ಷೆ ಕೊಡುತ್ತಾರೆ. ಹೌದು ತುಲಾ ರಾಶಿಯವರೇ, ಆದರೆ ಇಂದು ಶನಿದೇವ ಒಬ್ಬರೇ ಇಲ್ಲ. ಇಂದು ಅವರೊಂದಿಗೆ ಗುರುದೇವನ ವಿಶೇಷ ನೋಟವೂ ಇದೆ. ತುಲಾ ರಾಶಿಯವರೇ, ಮತ್ತು ಇವರಿಬ್ಬರ ನಡುವೆ ಯುಗಗಳಿಗೆ ಅಪರೂಪದ ಯುತಿ ನಡೆಯುತ್ತಿದೆ. ಇಂತಹ ಯುತಿ ಬಹುಶಃ ಕೊನೆಯ ಬಾರಿ ಮಹಾಭಾರತದಲ್ಲಿ ನಡೆದಿತ್ತು. ತುಲಾ ರಾಶಿಯವರೇ, ಯೋಚಿಸಿ. ಮಹಾಭಾರತದಂತಹ ಸಮಯ ನೀವು ಇಂದು ಇಲ್ಲಿದ್ದೀರಾ. ಇದು ಕಾಕತಾಳೀಯನಾ? ಇಲ್ಲ, ಖಂಡಿತ ಇಲ್ಲ. ಒಂದು ಮಾತು ಇದೆ,
ಅದು ನಿಮ್ಮನ್ನು ಸ್ವಲ್ಪ ಹೆದರಿಸಬಹುದು ತುಲಾ ರಾಶಿಯವರೇ. ಆದರೆ ತಿಳಿದುಕೊಳ್ಳುವ ಮುಖ್ಯ, ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಬಂದ ಕಷ್ಟಗಳು, ಅಡೆತಡೆಗಳು, ಜನರು ಕೊಟ್ಟ ಮೋಸ, ಅಪೂರ್ಣವಾದ ಯೋಚನೆಗಳು ಇವೆಲ್ಲ ಕಾರಣವಿಲ್ಲದೆ ಇರಲಿಲ್ಲ. ಅದರ ಹಿಂದೆ ಒಂದು ದೊಡ್ಡ ಸಂಚು ಇತ್ತು ಮತ್ತು ಆ ಸಂಚು ಮಾಡುವ ಜನರು ಇನ್ನೂ ನಿಮ್ಮ ಹತ್ತಿರ ಇದ್ದಾರೆ ತುಲಾ ರಾಶಿಯವರೇ. ಆದರೆ ನೀವು ಹೆದರಬೇಡಿ, ಏಕೆಂದರೆ ಅವರ ಕಾಲ ಮುಗಿಯುತ್ತಿದೆ. ಅದರಿಂದಲೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಬಂದಿದ್ದಾರೆ. ಈ ಯುದ್ಧ ನಿಮ್ಮನ್ನು ತಡೆಯುತ್ತಿರುವವರ ವಿರುದ್ಧ ನಡೆಯುತ್ತಿದೆ. ಹಾಗಾಗಿ ಲಕ್ಷಣಗಳೇ, ನೀವು ಇಲ್ಲಿ ಇದ್ದರೆ, ಇದನ್ನು ಕೇಳುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಇದು ನಿಮ್ಮ ಒಪ್ಪಿಗೆ, ನೀವು ಈ ಶಕ್ತಿಯನ್ನು ಸ್ವೀಕರಿಸುತ್ತಿದ್ದೀರಿ. ಈಗ ಬರೋಣ ಮುಖ್ಯ ವಿಷಯಕ್ಕೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ತುಲಾ ರಾಶಿಯವರೇ, ಬ್ರಹ್ಮಾಜಿ ಸೃಷ್ಟಿ ಮಾಡಿದಾಗ ಅವರು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ವಿಶೇಷ ಪಾತ್ರ, ಕ್ರಾಂತಿಕಾರಿ ತರುವುದು, ಸತ್ಯವನ್ನು ಮುಂದೆ ತರುವುದು, ಬದಲಾವಣೆ ತರುವುದು. ಅದೇ ಕಾರಣಕ್ಕೆ ನೀವು ಬೇರೆಯವರು ಸ್ನೇಹಿತರೆ, ನೀವು ಜಗತ್ತು ಕೇಳುವ ಬಯಸದ ಮಾತುಗಳನ್ನು ಹೇಳುತ್ತೀರಿ, ನೀವು ಸರಿಯಾದದ್ದನ್ನು ಮಾಡುತ್ತೀರಿ ಮತ್ತು ಅದೇ ಸತ್ಯದ ಕಾರಣ ನಿಮಗೆ ಶತ್ರುಗಳು ಆದರು. ಅದೇ ಸತ್ಯದ ಕಾರಣ ಜನರು ನಿಮಗೆ ನೋವು ಕೊಟ್ಟರು. ಆದರೆ ಬ್ರಹ್ಮಾಜಿ ಬರೆದದ್ದನ್ನು ಯಾರೂ ಅಳಿಸಲು ಆಗುವುದಿಲ್ಲ ತುಲಾ ರಾಶಿಯವರೇ. ಮತ್ತು ಇಂದು ಅವರ ಹಣೆ ಬರಹ ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಜೀವನದ ಮೇಲೆ ಮತ್ತೆ ಓಡುತ್ತಿದೆ. ವಿಷ್ಣುಜಿ ಭೂಮಿಗೆ ಬಂದಾಗ ಸುಮ್ಮನೆ ಬರುವುದಿಲ್ಲ. ಅವರ ಬರುವಿಕೆಗೆ ಮೊದಲು ಒಂದು ಚಿಕ್ಕದಾದ ಆದರೆ ತುಂಬ ಆಳವಾದ ಸಂಕೇತ ಸಿಗುತ್ತಿದೆ. ತುಲಾ ರಾಶಿಯವರೇ, ಕಳೆದ ಕೆಲವು ದಿನಗಳಲ್ಲಿ ನೀವು ಏನಾದರೂ ವಿಚಿತ್ರ ಅನುಭವಿಸಿದ್ದೀರಾ? ಯಾವುದೋ ಹಳೆಯ ಕನಸು ಬಂದಿದೆಯಾ? ಯಾವುದೋ ಹಳೆಯ ನೆನಪು ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ಸುಳಿದಿದೆಯಾ? ಯಾವುದೋ ಮಾತು ಅರ್ಥವಾಗದ ಹಾಗೆ ಆಗಿದೆಯಾ? ಹೌದು ಎಂದಾದರೆ ಅದು ವಿಷ್ಣು ಅವರ ಸಂಕೇತ. ಈಗ ಎಲ್ಲವೂ ಸರಿಯಾಗಲಿದೆ. ನಿಮಗೆ ಹೀಗೆ ಏನಾದರೂ ಆಗುತ್ತಿದ್ದರೆ ಹೆದರಬೇಡಿ, ಏಕೆಂದರೆ ಕೆಲವೊಮ್ಮೆ ಅತಿ ದೊಡ್ಡ ಬದಲಾವಣೆಗಳು ಯಾವುದೇ ಸೂಚನೆ ಇಲ್ಲದೆ ಬರುತ್ತವೆ. ಮಿಂಚು ಇಲ್ಲದಂತೆ ಬಿದ್ದರೆ ಎಲ್ಲವೂ ಬದಲಾಗುತ್ತದೆ. ತುಲಾ ರಾಶಿಯವರೇ, ಇಂದು ಅದೇ ಮಿಂಚು ನಿಮ್ಮ ಜೀವನಕ್ಕೆ ಮತ್ತೆ ಬೀಳಲಿದೆ. ಈ ಮಿಂಚು ನಾಶ ಮಾಡಲು ಅಲ್ಲ, ನಿರ್ಮಾಣ ಮಾಡಲು ಬೀಳುತ್ತದೆ. ತುಲಾ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಒಂದು ಸ್ಥಿತಿ ಇದೆ, ಅದು ನಿಮ್ಮನ್ನು ಒಳಗಿನಿಂದ ಕಾಡುತ್ತಿದೆ. ಅದು ಹಣದ ಸಮಸ್ಯೆಯಾಗಿರಬಹುದು, ಸಂಬಂಧದ ಗೊಂದಲವಾಗಿರಬಹುದು. ತುಲಾ ರಾಶಿಯವರೇ, ಕೆಲಸದಲ್ಲಿ ಅಡ್ಡಿಯಾಗಿರಬಹುದು, ರಾತ್ರಿ ನಿದ್ದೆ ಬರದಂತೆ ಮಾಡುವ ಹಳೆಯ ನೋವು ಆಗಿರಬಹುದು. ಇಂದು ಅದೇ ವಿಷಯದ ಬಗ್ಗೆ ದೊಡ್ಡ ನಿರ್ಧಾರ ಆಗಲಿದೆ. ಹೌದು ತುಲಾ ರಾಶಿಯವರೇ, ದೇವತೆಗಳ ಈ ಯುದ್ಧದಲ್ಲಿ ಆ ಸಮಸ್ಯೆಗಳು ಒಂದು ಕಡೆ ಇರುತ್ತವೆ, ನಿಮ್ಮ ಅದೃಷ್ಟ ಇನ್ನೊಂದು ಕಡೆ, ಮತ್ತು ಇಲ್ಲಿಯವರೆಗೆ ಏನು ನಿಂತಿತ್ತೋ ಅದು ಇಂದು ಒಡೆಯುತ್ತದೆ. ತುಲಾ ರಾಶಿಯವರೇ, ಆದರೆ ಹೇಗೆ ಕತೆ ಇನ್ನೂ ಮುಂದಿದೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ರೀತಿ ಕಷ್ಟದಲ್ಲಿ ಸಿಲುಕಿದ್ದರೆ ತುಲಾ ರಾಶಿಯವರೇ, ವಿಡಿಯೋವನ್ನು ಅವರೊಂದಿಗೆ ಖಂಡಿತ ಶೇರ್ ಮಾಡಿ, ಏಕೆಂದರೆ ಈ ಸಂದೇಶ ಅವರಿಗೆ ಅಷ್ಟೇ ಮುಖ್ಯ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಇರುವ ಶತ್ರು ಕೇವಲ ಹೊರಗಿನವರಲ್ಲ, ಕೆಲವು ಶತ್ರುಗಳು ಒಳಗೂ ಇದ್ದಾರೆ. ನಿಮ್ಮ ಸ್ವತಃ ಭಯ, ನಿಮ್ಮ ಸ್ನೇಹಿತರ ಗೊಣಗಾಟ, ನಿಮಗೆ ನಾನು ಮಾಡಲು ಆಗುವುದಿಲ್ಲ ಎಂದು ಹೇಳುವುದು. ಸ್ನೇಹಿತರೆ, ಇದು ನನ್ನ ಕೈಗೆ ಮೀರಿದ್ದು ಎನ್ನುವುದು ಇವತ್ತು ಸುಳ್ಳು. ಇವತ್ತು ದೇವತೆಗಳ ಯುದ್ಧ ಆ ಧ್ವನಿಯ ವಿರುದ್ಧವಿದೆ. ಇವತ್ತು ಆ ತಿರುವು ಇದೆ. ಇಲ್ಲಿ ನೀವು ನಿರ್ಧಾರ ಮಾಡುತ್ತೀರಿ. ತುಲಾ ರಾಶಿಯವರೇ, ನೀವು ಯಾರು? ಸೋಲನ್ನು ಒಪ್ಪಿಕೊಳ್ಳುವ ಮನುಷ್ಯನ ಅಥವಾ ತನ್ನ ನಿಜವಾದ ಶಕ್ತಿಯನ್ನು ತಿಳಿದಿರುವ ಮನುಷ್ಯನ? ಹಾಗಾಗಿ ಸ್ನೇಹಿತರೆ, ಈಗ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು, ಓಂ ನಮಃ ಶಿವಾಯ, ಜೈ ಮಾ ಪಾರ್ವತಿ ಎಂದು ಖಂಡಿತ ಬರೆಯಿರಿ. ಏಕೆಂದರೆ ತುಲಾ ರಾಶಿಯವರೇ, ಇದು ನಿಮ್ಮ ಸಂಕಲ್ಪ ಆಗಿದೆ. ಈಗ ನಾನು ನಿಮಗೆ ಇವತ್ತಿನ ದಿನದ ಅತಿ ದೊಡ್ಡ ಘಟನೆ ಹೇಳುತ್ತೇನೆ.
ಬೆಳಗ್ಗೆಯಿಂದ ಶುರುವಾಗಿರುವ ಶಕ್ತಿ ನಿಮ್ಮ ಕೆಲಸ, ವ್ಯಾಪಾರ, ಕೆರಿಯರ್ ಕ್ಷೇತ್ರದಲ್ಲೂ ಮೊದಲ ಹೆಜ್ಜೆ ಕೆಲಸ ಮಾಡುತ್ತದೆ. ತುಲಾ ರಾಶಿಯವರೇ, ಈ ಹಿಂದೆ ಎಂದೂ ಸಿಗದ ನಿಮ್ಮ ಸಾಮರ್ಥ್ಯವನ್ನು ತಿಳಿದಿದ್ದ, ನಿಮ್ಮಿಂದ ಪ್ರಭಾವಿತನಾಗಿದ್ದ ವ್ಯಕ್ತಿ ಇವತ್ತು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾನೆ. ಇದು ಬಹುಶಃ ನೀವು ಈ ಹಿಂದೆ ತಪ್ಪಿಸಿಕೊಂಡ ಅವಕಾಶವಾಗಿರಬಹುದು. ಇವತ್ತು ಆ ಬಾಗಿಲು ಮತ್ತೆ ತೆರೆಯುತ್ತದೆ. ನೀವು ಅದನ್ನು ಗುರುತಿಸಿ ಸರಿಯಾದ ಹೆಜ್ಜೆ ಇಟ್ಟರೆ ಎಲ್ಲವೂ ಬದಲಾಗಬಹುದು. ಹಾಗಾಗಿ ಸ್ನೇಹಿತರೆ, ಇವತ್ತು ಪೂರ್ಣ ಜಾಗೃತಿಯಿಂದ ಇರಿ. ಪ್ರತಿ ಮಾತಿಗೂ ಗಮನ ಕೊಡಿ. ಪ್ರತಿ ವ್ಯಕ್ತಿಯನ್ನು ಸ್ನೇಹಿತರೆ ಗಮನದಿಂದ ನೋಡಿ. ಪ್ರತಿ ಸಂದೇಶವನ್ನು ಗಮನದಿಂದ ಓದಿ. ಕೆರಿಯರ್ ಮತ್ತು ಇಲ್ಲಿಗೆ ಮುಗಿಯುವುದಿಲ್ಲ, ಇದರ ಒಂದು ಆಳವಾದ ಪದರವಿದೆ. ತುಲಾ ರಾಶಿಯವರೇ, ಇವತ್ತು ನಿಮ್ಮ ಸ್ನೇಹಿತರೆ ಹಣ ಜೀವನದ ಹೊಸ ಅಧ್ಯಾಯ ಶುರುವಾಗುತ್ತಿದೆ. ನಿಮ್ಮ ವರ್ಷಗಳಿಂದ ಸಂಗ್ರಹವಾಗುತ್ತಿದ್ದ ಪರಿಶ್ರಮ ಇವತ್ತು ಅದು ಫಲ ಕೊಡಲಿದೆ. ನಿಮ್ಮ ಪರಿಶ್ರಮ ಮತ್ತು ಫಲದ ನಡುವೆ ನಿಂತಿದ್ದ ಅಡ್ಡಿಗಳು ಇವತ್ತು ತೆರೆಯಲ್ಪಡುತ್ತಿವೆ. ಸ್ನೇಹಿತರೆ, ನೀವು ಜನರಿಗೆ ಒಳ್ಳೆಯದು ಮಾಡುತ್ತೀರಿ ಮತ್ತು ಬ್ರಹ್ಮಾಂಡದ ನಿಯಮವೇ ಹಾಗೆ. ಕೊಡುವವರಿಗೆ ಇನ್ನೂ ಹೆಚ್ಚು ಸಿಗುತ್ತದೆ. ಸ್ನೇಹಿತರೆ, ದಾನ ಪುಣ್ಯ ಮಾಡುವುದರಿಂದ ಹಣ ಕಡಿಮೆಯಾಗುವುದಿಲ್ಲ, ಹೆಚ್ಚುತ್ತದೆ. ನಿಮ್ಮ ಖಾಲಿಯಾಗಿದ್ದ ಕಲಶ ಇವತ್ತು ಮತ್ತೆ ತುಂಬಲಿದೆ. ಸಂಪೂರ್ಣ ಲಾಭ ನಷ್ಟದ ಮಾತು ಹೇಳುವುದಾದರೆ ಇವತ್ತು ನಿಮ್ಮ ಹಣಕ್ಕೆ ಸಂಬಂಧಿಸಿದ ಒಂದು ಸಂಕೇತ ಬರುತ್ತದೆ. ಯಾವುದೋ ಸುದ್ದಿ, ಯಾವುದೋ ಮಾಹಿತಿ ಅಥವಾ ಯಾವುದೋ ಅವಕಾಶ, ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಿಸಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಇವತ್ತು ಯಾರಾದರೂ ನಿಮ್ಮ ಹಣದ ಬಗ್ಗೆ ಏನಾದರೂ ಕೇಳಬಹುದು. ಯಾವುದೋ ಪ್ರಸ್ತಾವನೆ ಬರಬಹುದು. ಅದು ತುಂಬ ಆಕರ್ಷಕವಾಗಿ ಕಾಣಬಹುದು. ಸ್ನೇಹಿತರೆ, ಬಹಳ ಬೇಗ ಲಾಭ ಕೊಡುವುದಾಗಿ ಭರವಸೆ ಕೊಡುತ್ತಾರೆ. ಎಚ್ಚರಿಕೆಯಿಂದ ಇರಿ. ತುಲಾ ರಾಶಿಯವರನ್ನು ಇವತ್ತು ಶನಿದೇವ ಪರೀಕ್ಷಿಸುತ್ತಾನೆ. ನೀವು ಆಸೆಗೆ ಒಳಗಾಗಿ ಯೋಚಿಸದೆ ಹೆಜ್ಜೆ ಇಟ್ಟರೆ ನಷ್ಟ ಆಗಬಹುದು. ನೀವು ತಾಳ್ಮೆ ಇಟ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಪರೀಕ್ಷೆಯಲ್ಲಿ ಪಾಸಾಗುತ್ತೀರಿ. ಹೌದು ತುಲಾ ರಾಶಿಯವರೇ, ಅದರ ನಂತರ ಸಿಗುವುದು ನಿಜವಾದ ಬಹುಮಾನ. ನಿಮ್ಮ ಜೀವನದಲ್ಲಿ ಯಾವುದೋ ಸಂಬಂಧ ಈಗ ಸಿಕ್ಕು ಬಿದ್ದಿದೆ, ಬಿರುಕು ಬಿಟ್ಟಿದೆ. ಯಾವುದೋ ಮಾತು ನೀವು ಹೇಳಬೇಕಾಗಿದೆ, ಆದರೆ ಹೇಳಲು ಆಗುತ್ತಿಲ್ಲ. ಇವತ್ತು ಆ ಗಂಟು ಬಿಡುತ್ತದೆ. ಸ್ನೇಹಿತರೆ, ಅದು ಬಿಡಲೇಬೇಕು. ನಿಮ್ಮ ಹೃದಯದಲ್ಲಿ ಹಲವು ದಿನಗಳಿಂದ ಮುಚ್ಚಿಟ್ಟಿದ್ದ ಮಾತು ಇವತ್ತು ಅದರ ಸಮಯ ಬಂದಿದೆ. ಈಗ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಏಕೆಂದರೆ ಸ್ನೇಹಿತರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಕುಟುಂಬದ ಸದಸ್ಯರಾಗುತ್ತೀರಿ. ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ನಾವು ದಿನರಾತ್ರಿ ನಿಮಗಾಗಿ ಶ್ರಮಿಸುತ್ತೇವೆ ಮತ್ತು ನಿಮ್ಮಿಂದ 1 ರೂಪಾಯಿ ಕೇಳುವುದಿಲ್ಲ. ಹಾಗಾಗಿ ತುಲಾ ರಾಶಿಯವರೇ, ನಾವು ನಿಮ್ಮಿಂದ ಒಂದು ಪ್ರೀತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಎಂದು ಕೇಳುತ್ತೇವೆ. ದೇವತೆಗಳ ಈ ಯುದ್ಧ ಇನ್ನೂ ಉತ್ತುಂಗ ತಲುಪಬೇಕಿದೆ. ನೀವು ಯೋಚಿಸುತ್ತಿರಬಹುದು, ಇದೆಲ್ಲ ನನ್ನೊಂದಿಗೆ ಏಕೆ ನಡೆಯುತ್ತಿದೆ? ತುಲಾ ರಾಶಿಯವರೇ, ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು? ನನ್ನ ದಾರಿಯಲ್ಲಿ ಏಕೆ ಇಷ್ಟೊಂದು ಮುಳ್ಳುಗಳು? ಪ್ರತಿ ಯಶಸ್ಸಿನ ಹತ್ತಿರ ಹೋದಾಗಲೂ ನಮ್ಮ ಕೈ ನಿರಾಶೆಯಿಂದ ಏಕೆ ತುಂಬುತ್ತದೆ? ದೇವರು ಅತಿ ಹೆಚ್ಚು ಪ್ರೀತಿಸುವ ಮನುಷ್ಯನಿಗೆ ಅತಿ ಹೆಚ್ಚು ಪರೀಕ್ಷೆಯೂ ಇರುತ್ತದೆ. ಚಿನ್ನ ಎಷ್ಟು ಶುದ್ಧವಾಗುತ್ತದೆಯೋ ಅಷ್ಟೇ ಎತ್ತರದ ಬೆಂಕಿಯಲ್ಲಿ ಕಾಯಿಸಲಾಗುತ್ತದೆ. ತುಲಾ ರಾಶಿಯವರೇ, ನಿಮ್ಮನ್ನು ಆ ಚಿನ್ನದಂತೆ ಬೆಂಕಿಯಲ್ಲಿ ಕಾಯಿಸಲಾಗುತ್ತಿದೆ. ಇವತ್ತು ಆ ಹೊಳೆಯುವ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತಿದೆ. ಈಗ ಮಹಾಕಾಲನ ಕುಲುಮೆಯಲ್ಲಿ ಕಾಯುತ್ತಿರುವವನು ಇವತ್ತು ಹೊರಗೆ ಬರುತ್ತಾನೆ, ಹೊಳೆಯುತ್ತಾನೆ, ಮಿಂಚುತ್ತಾನೆ. ದೇವತೆಗಳ ಯುದ್ಧ ಇದು. ಕೇವಲ ನಿಮ್ಮ ಶತ್ರುಗಳನ್ನು ನಾಶ ಮಾಡುವುದಿಲ್ಲ, ಇದರಲ್ಲಿ ನಿಮ್ಮೊಳಗಿದ್ದ ಹಳೆಯ ಪಾಪ, ಭಯ, ಆಯಾಸ ಎಲ್ಲವೂ ಅಂತ್ಯವಾಗುತ್ತದೆ. ಮಹಾಕಾಲ ಇಂದು ನಿಮಗೆ ಹೇಳುತ್ತಿದ್ದಾರೆ, ಏಳಿ, ಹಳೆಯದು ಮುಗಿದು ಹೋಯಿತು. ಇಂದು ಒಂದು ಹೊಸ ಕತೆ ಶುರುವಾಗುತ್ತದೆ. ವೃತ್ತಿ ಜೀವನದಲ್ಲಿ ತೆರೆಯುವ ಬಾಗಿಲ ಹಿಂದೆ ಒಂದು ಅವಕಾಶ ಬರುತ್ತದೆ. ಅದು ನಿಮ್ಮ ಯೋಗ್ಯತೆಗೆ ಬಹಳ ದೊಡ್ಡ ಲಾಭ ತರುತ್ತದೆ. ಸ್ನೇಹಿತರೆ, ನೀವು ಹೆದರುತ್ತಿದ್ದೀರಿ. ಮನಸ್ಸು ಹೇಳುತ್ತದೆ, ನಾನು ಇದಕ್ಕೆ ಯೋಗ್ಯನಲ್ಲ ಎಂದು. ತುಲಾ ರಾಶಿಯವರೇ, ಆದರೆ ಬ್ರಹ್ಮಾಜಿ ನಿಮಗೆ ಆ ಅವಕಾಶ ಕೊಟ್ಟಿದ್ದಾರೆ, ಏಕೆಂದರೆ ನೀವು ಅದಕ್ಕೆ ಯೋಗ್ಯರು. ಒಂದು ಹೆಜ್ಜೆ ಮುಂದಿಡಿ. ಮಹಾದೇವನ ತ್ರಿಶೂಲ ಎದ್ದಾಗ ಅದು ಕೇವಲ ಹೊರಗಿನ ಶತ್ರುಗಳನ್ನು ಮಾತ್ರ ಕಡಿಯುವುದಿಲ್ಲ. ತುಲಾ ರಾಶಿಯವರೇ, ಅದು ನಿಮ್ಮ ಮತ್ತು ನಿಮ್ಮ ಸಂತೋಷದ ನಡುವೆ ಇದ್ದ ಎಲ್ಲ ವಿಷಯಗಳನ್ನು ಕಡಿಯುತ್ತದೆ. ಎಲ್ಲ ಬಂಧನಗಳು, ಎಲ್ಲ ಭಯ, ನಿಮ್ಮ ಎನರ್ಜಿ ಹೀರುತ್ತಿದ್ದ ಜನರು, ನಿಮ್ಮ ಮೇಲೆ ಅಸೂಯೆ ಪಡುತ್ತಿದ್ದವರು, ನಿಮ್ಮನ್ನು ಕೆಳಗೆ ತಳ್ಳುತ್ತಿದ್ದವರು, ನಿಮಗೆ ದುಃಖ ಕೊಡುತ್ತಿದ್ದವರು, ಇವತ್ತು ಅವರೆಲ್ಲ ಕಡಿಯಲ್ಪಡುತ್ತಾರೆ, ಮುಗಿಯುತ್ತಾರೆ.
ಯಾವುದಾದರೂ ಸಂಬಂಧ ಮುರಿದು ಹೋಗುತ್ತಿದ್ದರೆ ಸ್ನೇಹಿತರೆ ಅಳಬೇಡಿ. ಏಕೆಂದರೆ ಮಹಾಕಾಲ ಒಂದು ಬಾಗಿಲು ಮುಚ್ಚಿದಾಗ ಯಾವಾಗಲೂ ಒಂದು ದೊಡ್ಡ ಬಾಗಿಲು ತೆರೆಯುತ್ತಾರೆ. ಸಂಜೆ ಸೂರ್ಯ ಮುಳುಗಿದಾಗ ಸ್ನೇಹಿತರೆ ನೀವು 5ರಿಂದ 10 ನಿಮಿಷ ಶಾಂತವಾಗಿ ಕೂತು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಹೀಗೆ ಹೇಳಿ, ಮಹಾಕಾಲ, ನಾನು ಸಿದ್ಧನಿದ್ದೇನೆ. ನೀವು ನನಗಾಗಿ ಏನು ಯೋಚಿಸುತ್ತಿದ್ದೀರೋ ಅದನ್ನು ನಾನು ಸ್ವೀಕರಿಸುತ್ತೇನೆ. ನೀವು ಏನೇ ಕೊಟ್ಟರೂ ಅದರಲ್ಲಿ ನಾನು ಸಂತೋಷವಾಗಿರುತ್ತೇನೆ. ಮತ್ತು ಮಹಾದೇವನಿಗೆ ಧನ್ಯವಾದ ಹೇಳಿ ನೋಡಿ ಏನಾಗುತ್ತದೆ. ಈಗ ಆ ಕ್ಷಣ ಬಂದಿದೆ. ದೇವತೆಗಳ ಕೊನೆಯ ನಿರ್ಧಾರ ಕೇಳಿ. ಅತಿ ದೊಡ್ಡ ರಹಸ್ಯ ಇನ್ನೂ ಬಾಕಿ ಇದೆ. ಇದು ತುಲಾ ರಾಶಿಯವರಿಗೆ ಮಾತ್ರವಲ್ಲ, ಇಲ್ಲಿಯವರೆಗೆ ಬಂದ ಎಲ್ಲರಿಗೂ. ಸೋಲನ್ನು ಒಪ್ಪಿಕೊಳ್ಳದೆ ತಮ್ಮ ಗುರಿಯಲ್ಲಿ ನಿಂತವರಿಗೆ ಸ್ನೇಹಿತರೆ, ನಿಮ್ಮ ಭಗವಂತನ ಮೇಲೆ ನಂಬಿಕೆ ಇಡಿ. ನೀವು ಇಲ್ಲಿಯವರೆಗೆ ಇದ್ದರೆ ಸ್ನೇಹಿತರೆ, ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ, ಓಂ ನಮಃ ಶಿವಾಯ, ಜೈ ಮಾತಾ ಪಾರ್ವತಿ ಎಂದು ಖಂಡಿತ ಬರೆಯಿರಿ. 3 ದೇವತೆಗಳು ಒಟ್ಟುಗೂಡಿದಾಗ ಒಂದು ಮಾತು ಹೊರಬಂತು. ನಿಮ್ಮ ಜೀವನದಲ್ಲಿ ಬಂದ ಎಲ್ಲ ಅಡೆತಡೆಗಳು, ಎಲ್ಲ ಕಷ್ಟಗಳು, ಎಲ್ಲ ದುಃಖದ ದೆಸೆ ಒಂದು ಕಾರಣಕ್ಕಾಗಿ ಇತ್ತು. ಬ್ರಹ್ಮಾಂಡ ನಿಮ್ಮನ್ನು ಒಂದು ತುಂಬ ದೊಡ್ಡ ಕೆಲಸಕ್ಕಾಗಿ ತಯಾರು ಮಾಡುತ್ತಿತ್ತು. ಅದು ಕೇವಲ ನೀವು ಮಾಡುವ ಮಾತ್ರ ಕೆಲಸ. ಇದು ಆ ತಯಾರಿ ಪೂರ್ಣವಾಯಿತು. ಇಂದು ನೀವು ನಿಂತಿರುವ ಸ್ಥಳದಿಂದಲೇ ನಿಮ್ಮ ನಿಜವಾದ ಪ್ರಮಾಣ ಶುರುವಾಗುತ್ತದೆ. ಸ್ನೇಹಿತರೆ, ನೀವು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಿ. ಇಂದು ಅತಿ ಹೆಚ್ಚು ಒತ್ತಡದಲ್ಲಿ, ಅತಿ ಹೆಚ್ಚು ಮುರಿದು ಹೋಗಿರುವಂತೆ ಅನುಭವಿಸುತ್ತಿರುವವರು ಮುಂದಿನ ಕೆಲವೇ ಸಮಯದಲ್ಲಿ ಅತಿ ಹೆಚ್ಚು ಮೇಲೆ ಹೋಗುತ್ತಾರೆ. ಇಂದು ಅತಿ ನೀಚೆ ಇದ್ದವರು ಅತಿ ಮೇಲೆ ಹೋಗುತ್ತಾರೆ. ಇಂದು ನಿಮ್ಮನ್ನು ನೋಡಿ ನಗುತ್ತಿದ್ದವರು, ನಿಮ್ಮನ್ನು ಕೆಳಗೆ ತೋರಿಸಿದವರು, ನಿಮ್ಮ ಮೇಲೆ ಅಸೂಯೆ ತೋರಿಸಿದವರು ಇವತ್ತು ಅತಿ ನೀಚೆ ತಳ್ಳಲ್ಪಡುತ್ತಾರೆ ಮತ್ತು ನೀವು ಅವರಿಗಿಂತ ಮೇಲಕ್ಕೆ ಹೋಗುತ್ತೀರಿ. ನಿಮ್ಮನ್ನು ದುರ್ಬಲ ಮಾಡಿದ್ದವರಿಗೆ ಈಗ ವಿದಾಯ ಹೇಳಿ ಹೊಸ ಆರಂಭ. ಸ್ನೇಹಿತರೆ, ಜೀವನವನ್ನು ಹೊಸದಾಗಿ ಶುರು ಮಾಡಿ ಶುದ್ಧ ಮನಸ್ಸಿನಿಂದ ಇಂದು ರಾತ್ರಿ ಮಲಗಲು ಹೋದಾಗ ಕೈ ಜೋಡಿಸಿ ಕಣ್ಣು ಮುಚ್ಚಿ ಹೀಗೆ ಹೇಳಿ, ಮಹಾಕಾಲ, ನಾನು ನನ್ನ ಎಲ್ಲವನ್ನು ನಿನಗೆ ಒಪ್ಪಿಸಿದೆ. ಈಗ ನನ್ನ ಜೀವನ ನಿಮ್ಮ ಮೇಲೆಯೇ ಅವಲಂಬಿತವಾಗಿದೆ. ಈಗ ನೀವು ಏನೇ ಮಾಡಿದರೂ ನಾನು ಅದಕ್ಕೆ ಸಿದ್ಧನಿದ್ದೇನೆ. ಈಗ ನೀವು ನೋಡಿಕೊಳ್ಳಿ ಎಂದು ಹೇಳಿ ನಿಶ್ಚಿಂತೆಯಾಗಿ ಮಲಗಿ. ಏಕೆಂದರೆ ನೀವು ಮಲಗಿರುವಾಗಲೇ ದೇವತೆಗಳು ನಿಮಗಾಗಿ ಕೆಲಸ ಮಾಡುತ್ತಿರುತ್ತಾರೆ. ಬ್ರಹ್ಮಾಜಿ ನಿಮ್ಮ ಭಾಗ್ಯ ಬರೆಯುತ್ತಿರುತ್ತಾರೆ. ವಿಷ್ಣುಜಿ ನಿಮ್ಮನ್ನು ಪಾಲನೆ ಮಾಡುತ್ತಿರುತ್ತಾರೆ. ಮಹಾಕಾಲ ನಿಮ್ಮ ದಾರಿಯಲ್ಲಿರುವ ಪ್ರತಿಯೊಂದು ಅಡ್ಡಿಯನ್ನು ಕಡಿಯುತ್ತಿರುತ್ತಾರೆ. ಬೆಳಗ್ಗೆ ಸೂರ್ಯ ಉದಯಿಸಿದಾಗ ನೀವು ಹೊಸ ಮನುಷ್ಯನಂತೆ ಎದ್ದೇಳುತ್ತೀರಿ. ಯಾರ ಹೆಗಲಿನಿಂದ ಹೊರೆ ಇಳಿಯುತ್ತದೆಯೋ, ಯಾರ ಮುಂದೆ ದಾರಿ ಸ್ವಚ್ಛವಾಗಿದೆ, ಆ ಬೆಳಿಗ್ಗೆ ನಿಮ್ಮದು, ಆ ಹೊಸ ಆರಂಭ ನಿಮ್ಮದು. ಸ್ನೇಹಿತರೆ, ಈ ಪೂರ್ತಿ ಪ್ರಯಾಣದಲ್ಲಿ ನೀವು ಜೊತೆಯಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂದು ಖಂಡಿತ ಬರೆಯಿರಿ. ಮತ್ತು ಜೀವನದಲ್ಲಿ ಒಂದು ವಿಷಯ ಖಂಡಿತ ಮಾಡಿ. ಸೋಮವಾರದ ದಿನ 1 ಲೋಟ ನೀರು, 5 ಬಿಲ್ಪತ್ರೆ ಮತ್ತು 5 ದೀಪ ತೆಗೆದುಕೊಂಡು ನೀವು ಎಲ್ಲೇ ಶಿವ ದೇವಾಲಯವಿದ್ದರೂ ಅಲ್ಲಿಗೆ ಹೋಗಿ ನೀರಿನಿಂದ ಅಭಿಷೇಕ ಮಾಡಿ 5 ಬಿಲ್ಪತ್ರೆ ಅರ್ಪಿಸಿ ಮತ್ತು ಮಹಾಮೃತ್ಯುಂಜಯ ಜಪ ಮಾಡಿ. ಇದರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಪ್ರಸನ್ನರಾಗುತ್ತಾರೆ ಮತ್ತು ನಿಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ದೂರ ಮಾಡುತ್ತಾರೆ. ಹೌದು ಸ್ನೇಹಿತರೆ, ನಿಮ್ಮ ಮೇಲೆ ಎಷ್ಟು ಶತ್ರುಗಳಿದ್ದರೂ ಒಂದು ಕ್ಷಣದಲ್ಲಿ ದೂರ ಹೋಗುತ್ತಾರೆ. ನಿಮ್ಮ ಶತ್ರು ಸೋತು ನಿಮ್ಮ ಪಾದಕ್ಕೆ ಬೀಳುವಂತಾಗುತ್ತಾರೆ. ಏಕೆಂದರೆ ದೇವತೆಗಳ ದೇವರು ಸೃಷ್ಟಿಕರ್ತ. ಸ್ನೇಹಿತರೆ, ಅವರು ಇಂದು ನಿಮ್ಮ ರಾಶಿಯಲ್ಲಿ ನೆಲೆಸಿದ್ದಾರೆ. ನಿಮ್ಮ ಎಲ್ಲ ಶತ್ರುತ್ವ, ಎಲ್ಲ ದುಃಖ, ಎಲ್ಲ ಕಷ್ಟ, ಎಲ್ಲ ತೊಂದರೆಗಳು ಸೋಲುತ್ತವೆ. ಏಕೆಂದರೆ ಸ್ನೇಹಿತರೆ, ಈ ಸಂಕೇತ ನಿಮಗೆ ಕೆಲವೇ ಕ್ಷಣಗಳಲ್ಲಿ ಸಿಗಲಿದೆ. ತುಲಾ ರಾಶಿಯವರ ಜೀವನದಲ್ಲಿ ಯಾವುದೋ ತೊಂದರೆ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಮಹಾದೇವನಿಗೆ ಒಪ್ಪಿಸಿಬಿಡಿ. ಮಹಾದೇವನು ನೀವು ಏನು ಮಾಡಿದರೂ ಸರಿ, ನೀವು ಏನು ಮಾಡಿದರೂ ಅದರಲ್ಲಿ ನಾವು ಸಂತೋಷವಾಗಿರುತ್ತೇವೆ. ಸ್ನೇಹಿತರೆ, ಮಹಾದೇವ ನಿಮ್ಮನ್ನು ಎಂದಿಗೂ ತಪ್ಪು ದಾರಿಯಲ್ಲಿ ಕಳಿಸುವುದಿಲ್ಲ. ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತಾನೆ. ಸ್ನೇಹಿತರೆ, ಈಗ ನೀವು 3 ದೇವರ ಮೇಲೆ ನಂಬಿಕೆ ಇಡಬೇಕು. ಮೂವರು ನಿಮ್ಮ ಜೀವನದಲ್ಲಿ ಈಗ ಸಕಾರಾತ್ಮಕ ಬದಲಾವಣೆ ಮಾಡಲಿದ್ದಾರೆ. ಜೀವನದ ದುಃಖ ಎಲ್ಲ ಮುಗಿದು ಹೋಗುತ್ತದೆ. ಜೀವನದಲ್ಲಿ ಹೊಸ ಸಕಾರಾತ್ಮಕ ಎನರ್ಜಿ ನೆಲೆಸುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.